ಇಲ್ಲಿ ಎಂಟ್ರಿ ಆಗ್ತಾ ಇದ್ದಂಗೆನೆ ರಂಗೋಲಿನ ಹೂವು ರಂಗೋಲಿ ಮೇಲೆ ಹೂವು ಹೂವಿನ ರಂಗೋಲಿ ಹೇಳೊಂದ್ಸಲಿ ಅನ್ನ ಅಲ್ಲ ಕೇಳ್ತೀರಾ ಸಾಂಬಾರ್ ಸಾರು ಎರಡೂ ಇದೆಯಾ ಸಾಂಬಾರ್ ಕೊಡಿ ಅನ್ನ ರೈಸಾ ಆಚೆ ಹಾಕ್ತಾರೆ ಇವನು ಈ ತರ ಅನ್ನ ಅನ್ನ ಅಂತ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ನಾವಿವತ್ತು ನಂಜನಗೂಡಿಗೆ ಹೋಗಿ ವಾಪಸ್ ಬರ್ತಾ ಇರ್ಬೇಕಾದ್ರೆ ನಮ್ಮ ಮೈಸೂರಿಗೆ ನಮ್ಗೆ ಇಲ್ಲಿ ಆಶೀರ್ವಾದ್ ಗ್ರ್ಯಾಂಡ್ ಅವ್ರದ್ದು ಒಂದು ಬೋರ್ಡ್ ಕಾಣಿಸ್ತು. ಏನಂದ್ರೆ ಇವತ್ತು ಓಣಂ ಇರೋದ್ರಿಂದ ಸೆಪ್ಟೆಂಬರ್ 5, 6, 7 ಓಣಂ ವಿಶೇಷ ಊಟ ಅಂತ ಮಾಡ್ತಿದಾರಂತೆ. ಸೊ ನಾವು ಟ್ರೈ ಮಾಡೋಣ, ಬಿಕಾಸ್ ಕರ್ನಾಟಕ ಸ್ಟೈಲ್ ತಿಂತಾನೆ ಇರ್ತೀವಿ ಯಾವಾಗ್ಲೂ, ಅದಕ್ಕೆ ಹೊಸದಾಗಿ ಟ್ರೈ ಮಾಡೋಣ ಅಂತ ಹೋಗೋಣ ಅಂತ ಅನ್ಕೋತಾ ಇದೀವಿ. ಅಲ್ಲಿ 25 ತರದ ಐಟಮ್ಸ್ ಇದೆ ಅಂತಾನು ಹಾಕಿದ್ದಾರೆ. ಅಂಡ್ ಅದ್ರಲ್ಲಿ ಹೆಸರುಗಳು ಓದಿದ್ರೆ ನಾವ್ ಯಾವ್ದು ತಿಂದಿರ್ಲಿಲ್ಲ ಅಂತ ಅನಿಸ್ತು. ಸೊ ಹೋಗಿ ಟ್ರೈ ಮಾಡಿ ನಿಮ್ಗೂ ಹೇಳೋಣ ಹೇಗಿದೆ ಅಂತ. ಇನ್ನೂ 2 ದಿನ ಬಾಕಿ ಇರುತ್ತೆ. ಅಲ್ಲಿ ಹೋಗಿ ನೀವು ತಿನ್ನಿ, ಓಣಂ ಸದ್ಯ ಹೇಗಿರುತ್ತೆ ಅಂತ ನೋಡೋಣ. ಸದ್ಯ ತಿನ್ನಕ್ ಹೋಗೋಣ, ನಡ್ರಿ ಹೋಗೋಣ. ಒಳ್ಳೆ ಪಾರ್ಕಿಂಗ್ ಏರಿಯಾನು ಇದೆ ಇಲ್ಲಿ, ಚೆನ್ನಾಗಿದೆ. ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಓಣಂಗೆ ಅಂತಾನೆ. ಇದು ಎಲ್ಲಿರೋದು ಅಂತಂದ್ರೆ ಮೈಸೂರಿಂದ ನಂಜನಗೂಡಿಗೆ ಹೋಗ್ಬೇಕಾದ್ರೆ ಟೋಲ್ಗಿಂತ ಮುಂಚೆನೆ ಇದೆ. ಕಡ್ಕೊಳ ಟೋಲ್ ಬರುತ್ತಲ್ಲ, ಅದಕ್ಕಿಂತ ಮುಂಚೆನೆ ರೈಟ್ ಸೈಡ್ ಇದೆ. ಸೊ ನೀವು ಟೋಲ್ ಕೊಡ್ಬೇಕಾಗಿಲ್ಲ, ಊಟ ಮಾಡ್ಕೊಂಡು ಹೋಗ್ಬೋದು. ಮೈಸೂರಿಂದ ಬರ್ತಾ ಇದ್ರೆ ಬನ್ನಿ ಹೋಗೋಣ. Onam celebration. This Onam, let us welcome King Mahabali with great joy. Happy Onam. ತುಂಬಾ ಡೆಕೋರೇಷನ್ಸ್ ಎಲ್ಲ ಮಾಡಿದ್ದಾರೆ ಇಲ್ಲಿ. ಒಳಗಡೆ ಊಟ ಮಾಡ್ತಿದ್ದಾರೆ, ಆಲ್ರೆಡಿ ಬ್ಯಾಟಿಂಗ್ ಶುರು ಮಾಡಿದ್ದಾರೆ. ಹೋಗೋಣ ನಡ್ರಿ. ಇಲ್ಲಿ ಎಂಟ್ರಿ ಆಗ್ತಾ ಇದ್ದಂಗೆನೆ ರಂಗೋಲಿನ ರಂಗೋಲಿ ಮೇಲೆ ಹೂವಿನ ರಂಗೋಲಿ. ಅಂದ್ರೆ ರಂಗೋಲಿ ಔಟ್ಲೈನ್ ಹಾಕಿ ಹೂ ತುಂಬಿಸಿರ್ತಾರೆ ಮಧ್ಯ. ಓಕೆ, ಚೆನ್ನಾಗಿ ಮಾಡಿದಾರಲ್ಲ, ಚೆನ್ನಾಗಿದೆ. ಇಲ್ಲೂ ಎಲ್ಲ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಫೋಟೋ ಬೂತ್ ತರ ಮಾಡಿದ್ದಾರೆ, ಫೋಟೋ ತೆಗೆಸ್ಕೊಳಕ್ಕೆ. ಓಣಂ ಸದ್ಯ. ಇವಾಗ ಒಳಗಡೆ ಬಂದು ವೆಲ್ಕಮ್ ಡ್ರಿಂಕ್ ತಗೋತಾ ಇದ್ದೀವಿ. ವೆಲ್ಕಮ್ ಡ್ರಿಂಕ್ ತಗೊಂಡು ಒಳಗೆ ಶುರು ಮಾಡೋಣ. ಸದ್ಯ ಗ್ರೇಪಾ ಮೇಡಮ್ ಎಕ್ಸ್ಪ್ರೆಷನ್ ಕೊಟ್ಟಲ್ಲ ಅರ್ಥ ಮಾಡ್ಕೋಬೇಕು ಗ್ರೇಪ್ ಅಂತ. ಅವಳಿಗೆ ಹುಳಿ ಆಗಲ್ಲ, ಕುಡಿ ಬ್ರೆ. ಮಗ ಎಕ್ಸ್ಪ್ರೆಷನ್ ಸಖತ್ತಾಗಿ ಮಾಡ್ಬಿಟ್ಟು ಚೆನ್ನಾಗಿದೆ ಅಂತಿದೆಯಲ್ಲ. ನೈಸ್ ನೈಸ್. ನಡಿ ಹೋಗೋಣ ಈಗ. ಇಲ್ಲೆಲ್ಲ ಸುಮಾರು ಜನ ಬಂದು ಹೋಗಿ ಮಾಡ್ತಾ ಇದ್ದಾರೆ ಆಲ್ರೆಡಿ. ನಾವು ಹೋಗಿ ಸ್ಟಾರ್ಟ್ ಮಾಡಬೇಕು. ಇವಾಗ ಪ್ರೇರಣಾ ಪಿಚ್ ರೆಡಿ ಮಾಡ್ಕೊತಾ ಇದ್ದಾಳೆ. ರೆಡಿ ಮಾಡ್ಕೊಪ್ರೆ. ನಾವು ಸ್ವಲ್ಪ ಲೇಟಾಗಿ ಬಂದಿರೋದ್ರಿಂದ 2 ಗಂಟೆ ರಶ್ ಕಮ್ಮಿ ಆಗಿದೆ. ನಾವು ಫಸ್ಟ್ ಬಂದಾಗ ತುಂಬ ರಶ್ ಇತ್ತು. ನೀವು ಬನ್ನಿ, ಈಗ ನಾಳಿದ್ದಿರುತ್ತೆ. ಇವತ್ತು 5ನೇ ತಾರೀಕು, 6, 7 ಕೂಡ ಇರುತ್ತೆ. ಸೊ ಬಂದು ಟ್ರೈ ಮಾಡ್ಬೋದು. ಪಿಚ್ ರೆಡಿ ಆಗಿದೆ ನೀಟಾಗೆ. ಬರೀ ಅನ್ನ ಸುಮ್ಮನೆ ಸುಮ್ಮನೆ ಹೇಳು, ಅನ್ನ ಹೇಳೊಂದ್ಸಲಿ ಅನ್ನ. ಇವಾಗ ಬಂದಿದೆ ಸ್ಟಾರ್ಟಿಂಗ್ ಉಪ್ಪು, ಆಮೇಲೆ ಚಿಪ್ಸ್ ಥರ ಹಾಕಿದ್ದಾರೆ. ಹುಳಿ, ಓಕೆ. ಆಮೇಲೆ ಪಕ್ಕದ್ದು ಪೈನಾಪಲ್ ಸ್ವೀಟ್, ಓಕೆ. ನೇಮ್ ಸ್ವೀಟ್ ಸರ್, ಏನದು ನೇಮ್ ಏನು? ಚೂರಾಗಿ ಗೊಜ್ಜು. ಅದು ನಮಗೂ ಗೊತ್ತು ಸರ್. ಓಕೆ, ಕಡಲೆಕಾಯಿ ಸೋರೆಕಾಯಿದು ಗೊಜ್ಜಂತೆ. ಓಕೆ, ಇದು ಯಾವ ಥರ ರೈಸ್ ಇದೆ ಸರ್? ಇದು ಬಾಯ್ಲ್ಡ್ ರೈಸ್. ಓಕೆ. ನಮ್ಮ ಥರನೂ ಮಿಸ್ ಆಗಬಾರ್ದು ಅಂತ ವೈಟ್ ರೈಸು ಹಾಕಿದ್ದಾರೆ. ಏನು ತುಪ್ಪನ ಸರ್? ಅದು ತುಪ್ಪ ಹಾಕಿ. ಅದೇನದು? ದಾಲ್. ಇದೇನು ಸರ್? ಪಲ್ಯ. ಸೊ ಈಗ ಎಲೆ ತುಂಬ ತುಂಬಿದೆ. ಈಗ ಶುರು ಮಾಡೋಣ ಊಟ ಮಾಡೋಕ್ಕೆ. ಪಾಯಸನ ಸರ್ ಅದು? ಇದು
ಇವಾಗ ಶುರು ಮಾಡ್ತಾ ಇದ್ದೀವಿ. ಒಂದೆರಡನೇ ಟ್ರೈ ಮಾಡ್ಕೊಂಬರೋಣ. ಫಸ್ಟ್ ಇದು ಚಿಪ್ಸ್ ಥರ ಇದೆ, ಸೊ ಇದನ್ನು ತಿನ್ನೋಣ. ಸ್ವೀಟ್ ಇದೆ ಬ್ರೋ, ಅದು ಸ್ವೀಟ್ ಚಿಪ್ಸು. ಆಗ್ತಿದೆ ಗುರುವಾರಲ್ಲಿ ಒಂದ್ಸಲ ಇಷ್ಟ ಆಗಿದೆ. ಹೌದು ಹೌದು, ಅದೇ ಈ ಥರ ಇರಲಿಲ್ಲ ಅದು. ಸ್ವೀಟ್ ಚಿಪ್ಸ್ ಮತ್ತೆ ಮಾಮೂಲಿ ಬಾಳೆಕಾಯಿ ಚಿಪ್ಸ್ ಇದೆ. ಬಾಳೆಕಾಯಿ ಚಿಪ್ಸ್ ಚೆನ್ನಾಗಿದೆ, ಬಟ್ ಇವರು ಫುಲ್ ಚಿಪ್ಸ್ ಹಾಕಿಲ್ಲ, ಎಲ್ಲ ಹಾಫ್ ಚೂರು ಕೊಟ್ಟಿದ್ದಾರೆ. ಕಟ್ ಆಗಿರೋ ತರದ್ದೇ ಹಾಕಿದ್ದಾರೆ. ಇದು ಉಪ್ಪಿನಕಾಯಿ ಚೆನ್ನಾಗಿದೆ ಆ್ಯಕ್ಚುಲಿ. ಸುಮಾರು ಗೊಜ್ಜಿದೆ, ಬೇಜಾನ್ ಗೊಜ್ಜುಗಳು. ಒಟ್ಟು 25 ತರ ಇದೆ ಇದರಲ್ಲಿ. ಇದನ್ನ ಪೈನಾಪಲ್ ಅಂತಂದ್ರೆ ಟ್ರೈ ಮಾಡು. ತರ ಅನ್ಸುತ್ತೆ. ಪೈನಾಪಲ್ ಏನೋ ಒಂದು ಬರ್ಸಿದಾರ. ತುಂಬಾ ಚೆನ್ನಾಗಿದೆ. ಮಿಲ್ಕ್ ಮಿಕ್ಸ್ ಆಗಿದೆ, ಮಿಲ್ಕ್ ಮೇಡ್ ತರದ್ದೆ. ಕರೆಕ್ಟ್ ಆಗಿ ಕಸ್ಟರ್ಡ್ ತರ ಅಲ್ಲ, ಚೂರು ಕಸ್ಟರ್ಡ್ ತರ ಇದೆ. ಇಲ್ಲಿ ನಮ್ದು ಇವ್ರಿಗೂ ಕಸಿನ್ಗೆ ಅವ್ರು ಸ್ವಲ್ಪ ಸ್ವೀಟ್ ಬರುತ್ತೆ ಎಲ್ಲನೂ ಜಾಸ್ತಿ. ಪಲ್ಯಗಳು ಆಮೇಲೆ ಗೊಜ್ಜುಗಳು ಎಲ್ಲ ಸ್ವಲ್ಪ ಸ್ವೀಟ್ ಟೇಸ್ಟ್ ಬರುತ್ತೆ. ನಮ್ದ್ರಲ್ಲಿ ಪೈನಾಪಲ್ ಗೊಜ್ಜು ಮಾಡ್ತಾರಲ್ಲ ಆ ಥರ. ನಮ್ಗೆ ಖಾರ ಇರುತ್ತೆ ಪೈನಾಪಲ್ ಗೊಜ್ಜು ಸ್ವಲ್ಪ. ಹಪ್ಪಳ ಮಾತ್ರ ಭಾರಿ ಕ್ರಿಸ್ಪ್ ಆಗಿದೆ. ಈ ಥರ ಊದಿರಲ್ಲ ನಮ್ಮ ಕಡೆ ಹಪ್ಪಳ. ಊದಿದೆ. ಸುಮಾರು ಗೊಜ್ಜುಗಳು ಬಡಿಸಿದಾರಲ್ಲ, ಇದಕ್ಕೇನಾರು ಚಪಾತಿಗೆ ಬೈ ಥರ ಹಾಕಿದ್ರೆ ಚೆನ್ನಾಗಿರೋದಲ್ವ. ಬಾಯ್ಲ್ಡ್ ರೆಡ್ ರೈಸ್ ಅಂದ್ರು ಆರೋಗ್ಯಕ್ಕೆ ಒಳ್ಳೇದು ಅಂತ ಬೇರೆ ಹೇಳಿದ್ದಾರೆ. ಹೌದು, ಅಂಡ್ ಇದು ಎಷ್ಟು ತಿಂದ್ರು ಆದ್ರೂ ವೈಟ್ ರೈಸ್ ಹಾಕ್ಸ್ಕೊಂಡೆ ನಾನು ಇರ್ಲಿ ಅಂತ. ಅಲ್ಲ, ಇದು ಎಷ್ಟು ತಿಂದ್ರು ಲೈಟ್ ಆಗಿ ಫೀಲ್ ಆಗತ್ತೆ. ತವ್ವೆ ತವ್ವೆ ತುಪ್ಪ ಹಾಕಿದ್ದಾರೆ. ತವ್ವೆ ಇಲ್ಲಿ ಇಷ್ಟೊಂದು ಸೈಡ್ ಕೊಟ್ಬಿಟ್ಟು ಯಾವ್ದ್ರ ಜೊತೆ ತಿನ್ನೋದು ಗೊತ್ತಾಗಲ್ಲ. ಕನ್ಫ್ಯೂಸ್ ಆಗಿದೆ ತುಂಬಾನೇ. ನಂಗೆ ಎಲ್ಲ ಒಂದು ಜೊತೆ ಟೇಸ್ಟ್ ಬರ್ತಾ ಇದೆ. ಯಾವ ಸಾಂಬಾರು ಅದು? ಮಿಕ್ಸ್ ವೆಜಿಟೇಬಲ್ ಅಲ್ವಾ? ದೊಡ್ಡ ತರಕಾರಿ ಹೋಳು ಹಾಕಿದ್ದಾರೆ ಅಲ್ವಾ? ಹೌದು, ತುಂಬಾ ದೊಡ್ಡ ಹೋಳುಗಳು. ಎಲ್ಲ ತರಕಾರಿ ನೋಡಿದ್ದೀವಿ. ಕ್ಯಾರೆಟು, ನುಗ್ಗೆಕಾಯಿ, ಆಲೂಗಡ್ಡೆ ಇದು ಹೌದಾ ಅಲ್ವಾ? ಇಲ್ಲ, ಬದನೆಕಾಯಿ. ಈಗೂ ಚೆನ್ನಾಗಿತ್ತು ಅದು, ಎಲ್ಲೋ ಕಲರ್ದು ಸಾಂಬಾರ್. ಹಂಗೂ ಚೆನ್ನಾಗಿದೆ. ನಾವಿವತ್ತು ಆ್ಯಕ್ಚುಲಿ ನಮ್ಮ ಸೌತ್ ಇಂಡಿಯನ್ ತಿಂದು ರೂಢಿ ಆಗಿರುತ್ತೆ ನಮ್ಗೆ ಯಾವಾಗಲೂ. ಸೊ ಒಂದು ಡಿಫ್ರೆಂಟಾಗಿ ಟ್ರೈ ಮಾಡೋಣ. ಓಣಂ ಕೂಡ ಇರೋದ್ರಿಂದ ಒಂದು ಅಕೇಶನ್ ಇದು, ಇಯರ್ಲಿ ಒಂದ್ಸಲಿ ಬೇರೆ ಕ್ವಿಸಿನ್ ಟ್ರೈ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಈ ವರ್ಷ ನಮಗೂ ಕೇರಳಗೂ ಸ್ವಲ್ಪ ಜಾಸ್ತಿ ಆಗೋಗಿದೆ. ಜಾಸ್ತಿ ತಿಂತಿದ್ದೀವಿ. ಕೇರಳ ಗುರುವಾರಿಗೆ ಒಂದು ರೀಸೆಂಟಾಗಿ ಮದುವೆಗೆ ಹೋಗಿದ್ವಿ, ಅವಾಗಲೂ ಊಟ ಮಾಡಿದ್ವಿ ಅದರದನ್ನ. ಈ ಮೊನ್ನೆ ಇನ್ನೊಂದು ಕಡೆ ಹೋದಾಗ ಅಲ್ಲೂ ಕೇರಳ ಸದ್ಯ ತಿಂದ್ವಿ. ಎಲ್ಲಿ? ಅದು ವಿಡಿಯೋ ಇನ್ನೂ ಬಂದಿಲ್ಲ, ಬರುತ್ತೆ ನೆಕ್ಸ್ಟ್. ಸದರ್ನ್ ಸ್ಟಾರಲ್ಲಿ. ಇಲ್ಲೂ ತಿಂತಾ ಇದೀವಿ. ಬಾಯ್ಲ್ಡ್ ರೈಸ್ ಅಭ್ಯಾಸ ಆಗ್ತಾ ಇದೆ. ಹೌದು, ನಂಗೆ ಫಸ್ಟಿಂದಾಗ ಇಷ್ಟ ಆಗಿರಲಿಲ್ಲ, ಒಂಥರ ಆಯ್ತು ಅನ್ಸಿತ್ತು. ಆಮೇಲೆ ಬರ್ತಾ ಬಾಯ್ಲ್ಡ್ ರೈಸ್ ಯಾರು ತಿಂದಿಲ್ಲ ಅಂದ್ರೆ ಇದನ್ನ ಟ್ರೈ ಮಾಡಿ, ನಿಜ ಚೆನ್ನಾಗಿದೆ ಬಾಯ್ಲ್ಡ್ ರೈಸ್. ಹೌದು. ನೆಕ್ಸ್ಟ್ ಸಾರು ಹಾಕ್ಸ್ಕೊಂಡಿದೀವಿ. ತಿಳಿ ಸಾರು, ರಸಂ, ಮೆಣಸಿನ ಸಾರು ಟೈಪ್ ಇದೆ. ಮೆಣಸು ಸ್ವಲ್ಪ ರಸಂ ಸಕಲಾಗಿದೆ, ಫ್ಲೇವರ್ ಜಾಸ್ತಿ ಇದೆ ಮೆಣಸು. ರಸಮ್ನು ಒಬ್ಬಾಟಾಗಿದೆ. ನನಗೆ ಅದೆಲ್ಲ ಸೈಡ್ಗೆ ಹಾಕಿದ್ದೆಲ್ಲ ಗೊಜ್ಜುಗಳು, ಗ್ರೇವಿಗಳೆಲ್ಲ ತುಂಬ ಹೊಸದಾಗಿತ್ತು ಟೇಸ್ಟು. ಇರೋದಕ್ಕೆ ಶುಂಠಿ ಜಾಸ್ತಿ ಇತ್ತು, ಐ ಮೀನ್ ಶುಂಠಿ ಫ್ಲೇವರ್ ಜಾಸ್ತಿ ಇತ್ತು. ಬಟ್ ಮೇಜರ್ಲಿ ಖಾರ ಇರೋ ಸೈಡ್ ಇಷ್ಟಿಲ್ಲ. ಹೌದು, ಕಮ್ಮಿನೇ. ನಮ್ದ್ರಲ್ಲೆಲ್ಲ ತುಂಬಾ ಖಾರ ಜಾಸ್ತಿ ಇರೋ ಸೈಡ್ಸ್ ಇರುತ್ತೆ. ಹೌದು, ಇದರಲ್ಲಿ ಬ್ಲ್ಯಾಂಡ್ ಇದೆ, ಕೆಲವು ತುಂಬಾ ಸ್ವೀಟ್ ಇದೆ. ಸ್ವೀಟ್ ಮೇಲೆನೇ ಇಲ್ಲ. ನೀವು ಉಪ್ಪಿನಕಾಯಿನೂ ಅಷ್ಟೇ ನೋಡು, ಸ್ವೀಟ್ ಉಪ್ಪಿನಕಾಯಿ ಥರ. ಬಟ್ ನ್ಯೂಟ್ರಿಷನಲ್ ವ್ಯಾಲ್ಯೂ ಜಾಸ್ತಿ ಇದೆ ಇವರ ಊಟಕ್ಕೆ. ಎಲ್ಲಾ ತರಕಾರಿ ಸೇರುತ್ತೆ, ಎಲ್ಲ ಕಾಳುಗಳು, ಎಲ್ಲ ತರ ಬೇಳೆ. ಅಂಡ್ ಇದು ಅನ್ಲಿಮಿಟೆಡ್ ಊಟ. ನಿಮ್ಗೆ ಎಷ್ಟು ಸಲ ಬೇಕಾದ್ರೂ ಹಾಕಿಸ್ಕೋಬಹುದು, ಯಾವ ಐಟಮ್ ಬೇಕಾದ್ರೂ ಹಾಕಿಸ್ಕೋಬಹುದು. ನಾವು ಏನಂತಾರೆ, ನಾವು ಬಂದು ನಮ್ ಜೊತೆ ಕೂತವ್ರೆಲ್ಲಾದ್ರೂ ಆಗ್ಲೇ ತಿನ್ಕೊಂಡು ಹೊರಟ್ಬಿಟ್ರು, ನಾವಿನ್ನೂ ಸಾರನ ತಿಂತಾ ಇದೀವಿ. ಓವರ್ ಆಲ್ ತಿಳಿಸೋಕೆ ತುಂಬಾ ಇಷ್ಟ ಆಯ್ತು. ವೆರಿ ಗುಡ್. ಚೆನ್ನಾಗಿದೆ ಸಾರು. ನಮ್ ತರನೇ ಜಾಸ್ತಿ ಇದೆ. ಸಾರು ಒಂದು ಸೇಮ್ ಇದೆ ಎರಡು ಕಡೆಗೂ. ಸಾಂಬಾರು ಆಲ್ಮೋಸ್ಟ್ ಸೇಮ್ ಆಯ್ತು. ಅವ್ರದಕ್ಕೂ ನಮ್ದಕ್ಕೂ ಮೇಜರ್ ಡಿಫ್ರೆನ್ಸ್ ಅಂದ್ರೆ ಬಾಯ್ಲ್ಡ್ ರೈಸ್.
ಸೈಡ್ಸ್ ತುಂಬಾ ಜಾಸ್ತಿ. ನಮ್ದ್ರಲ್ಲಿ 2 ಕೋಸಂಬರಿ, 2 ಪಲ್ಯ, 1 ಗೊಜ್ಜು. ಅದೇ ಆಮೇಲೆ ನಮ್ಗೆ ಇದಿರುತ್ತೆ ಹುಳಿಯನ್ನಾನು, ಪುಳಿಯೋಗ್ರೆನೋ ಏನಾದ್ರು ಒಂದ್ ಆ ತರದೊಂದ್ ಸೈಡ್ ಹಾಕ್ತಾರೆ. ರೈಸ್ ಐಟಮ್ ಇರುತ್ತೆ. ಅಂಡ್ ಇವ್ರದ್ರಲ್ಲಿ 2 ಪಾಯಸ. ಮೇಜರ್ಲಿ ಸ್ವೀಟ್ ಜಾಸ್ತಿ ಇದೆ. ಓಣಂಗೆ ಪಾಯಸನೇ ಇಂಪಾರ್ಟೆಂಟ್ ಅವ್ರಿಗೆ. ಪಾಯಸ ಫೇಮಸ್. 2 ತರ ಪಾಯಸ ಕೊಟ್ಟಿದ್ದಾರೆ. ಸೊ ನಾನೊಂಥರ ಟ್ರೈ ಮಾಡ್ತಿದ್ದೀನಿ, ಅವನೊಂಥರ ಟ್ರೈ ಮಾಡ್ತೀನಿ. ಚಿಯರ್ಸ್. ಉಲ್ಟಾ ಚಿಯರ್ಸ್. ಬೆಲ್ಲದ ಅನ್ಸುತ್ತೆ ಇದು. ಸಬ್ಬಕ್ಕಿ ಪಾಯಸ. ಸಬ್ಬಕ್ಕಿ ಪಾಯಸ. ಸಬ್ಬಕ್ಕಿ ಅಲ್ಲ, ಅಕ್ಕಿ ಸಬ್ಬಕ್ಕಿ. ಇದು ಹೆಂಗಿದೆ ಅಂದ್ರೆ ಹಯಗ್ರೀವ ಅಂತ ಬರ್ತಿತ್ತಲ್ಲ ಮುಂಚೆ, ಗಟ್ಟಿಸ್ಬಿಟ್ಟು ಅದನ್ನೇ ಪಾಯಸ ಮಾಡ್ದಾಗಿದೆ. ಹಯಗ್ರೀವನ ಸ್ವಲ್ಪ ನೀರ್ ಮಾಡಿ ಪಾಯಸ ಮಾಡ್ದಂಗೆ. ಚೆನ್ನಾಗ. ಇದು ಅಕ್ಕಿ ಪಾಯಸ. ಹೌದಾ? ನಂಗೆ ಅಕ್ಕಿ ಪಾಯಸ ಇಷ್ಟ. ಅಲ್ಲ, ಹಾಲಿಗೆ ಮಿಕ್ಸ್ ಮಾಡಿ. ಸ್ವೀಟ್ ಕಮ್ಮಿ ಇದೆ ಅಲ್ವಾ? ಕರೆಕ್ಟ್ ಆಗಿದೆ. ತುಂಬಾ ಸ್ವೀಟ್ ಇಲ್ಲ. ಸೇಮ್ ಶಾವಿಗೆ ಬದಲು ಅಕ್ಕಿ ಹಾಕಿದ್ದಾರೆ. ಅನ್ನ, ರೈಸ್, ಪಾಯಸ. ಹೌದು. ಇದೆಲ್ಲ ಅನ್ಲಿಮಿಟೆಡ್. ಯಾವ್ದನ್ ಬೇಕಾದ್ರೆ ಎಷ್ಟೆಲ್ಲ ಬೇಕಾದ್ರೆ ಹಾಕ್ಸ್ಕೋಬಹುದು. ಹೌದು. ಅನ್ನ ಬಾಕಿ ಇದೆ, ಅನ್ನ ಹಾಕ್ಸ್ಕೋಬೇಕು. ಅಂಡ್ ಇಲ್ಲಿ ಏನು ಅಂದ್ರೆ ದೇ ಹ್ಯಾವ್ 2 ಚಾಯ್ಸ್. 2 ಕೊಡ್ತಾ ಇದಾರೆ. ನಿಮ್ಗೆ ಏನಾದ್ರು ಬಾಯ್ಲ್ಡ್ ರೈಸ್ ಇಷ್ಟ ಆಗ್ತಿಲ್ಲ ಅಂದ್ರೆ ವೈಟ್ ರೈಸ್ ಕೂಡ ಹಾಕಿಸ್ಕೋಬಹುದು. ನಾರ್ಮಲ್ ನಮ್ಮ ಮಾಮೂಲಿ ರೈಸ್ನು ತಿನ್ಬೋದು. ಇಲ್ಲ ಹೊಸದಾಗಿ ಏನಾದ್ರು ಟ್ರೈ ಮಾಡ್ತೀವಿ ಅಂದ್ರೆ ಬಾಯ್ಲ್ಡ್ ರೈಸ್ ಟ್ರೈ ಮಾಡಿ. ಒಂದ್ಸರಿ ಟ್ರೈ ಮಾಡ್ಬೋದು. ಇಷ್ಟ ಆಯ್ತು ಹಾಕಿಸ್ಕೊಳ್ಳಿ, ಅಂದ್ರೆ ಮಾಮೂಲಿ ರೈಸ್. ನಂಗೆ ಇಷ್ಟ ಆಯ್ತು. ಅಡ್ಜಸ್ಟ್ ಆಗೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ನನಗೆ ಇಷ್ಟ ಆಗೋಯ್ತು ರೈಸ್. ಚೆನ್ನಾಗಿದೆ. ಈಗ ಅನ್ನ ಅಂದೆ ಸರ್ ಪ್ಲೀಸ್. ಕೈ ಹೇಳ್ಬಿಟ್ಟು ಈಗ ಅನ್ನ ಅಂತ. ನಾನು ಆಗ್ಲೇ ಅಂದೆ ಟೀ ಅನ್ನೋ. ಅನ್ನ ರೈಸ್ ಆಚೆ ಹಾಕ್ತಾರೆ ಇವನು ಈ ತರ ಅನ್ನ ಅನ್ನ ಅಂತೂ ಈಗ ಊಟ ಮುಗಿಸಿದೀವಿ. ಕೊನೆಯದಾಗಿ ಎಂಡಿಂಗ್ ವಿತ್ ಬಾಳೆಹಣ್ಣು. ಹೆಂಗಿತ್ತು ಊಟ? ಚೆನ್ನಾಗಿತ್ತು. ಹೊಸ ತರ ಇತ್ತು. ನ್ಯೂ ಎಕ್ಸ್ಪೆರಿಮೆಂಟ್. ಬನ್ನಿ ಹೊಸದಾಗಿ ಟ್ರೈ ಮಾಡಿ. ದಿನ ಒಂದೇ ತರ ತಿನ್ನಕ್ಕಿನ್ನ ಈ ಸಿಚುವೇಶನ್ ಇದೆ ಅಂದ್ರೆ, ಐ ಮೀನ್ ಒಕೇಶನ್ ಇದೆ, ಸಂದರ್ಭ ಸನ್ನಿವೇಶಕ್ಕೆ ನಾವು ಹೊಸದಾಗಿ ಟ್ರೈ ಮಾಡೋಣ ಅಂತ ಬಂದು ತಿಂದ್ವಿ. ನಾನು ರೀಸೆಂಟ್ ಆಗಿ ಈ ವರ್ಷದಲ್ಲಿ ತಿಂದಿದ್ವಿ ಕೇರಳದು. ಬಟ್ ಓಣಂ ಪ್ರಯುಕ್ತ ಹೊಸ ಫುಡ್ ಐಟಮ್ಸ್ ಮಾಡಿರ್ತಾರೆ ಅಂತ ಬಂದು ಟ್ರೈ ಮಾಡಿದ್ವಿ. ಚೆನ್ನಾಗಿತ್ತು. ಆ ಗ್ರೇವಿಸ್ ಎಲ್ಲನೂ ಡಿಫ್ರೆಂಟ್ ಆಗಿತ್ತು. ಹೊಟ್ಟೆ ತುಂಬಿಡಿದೆ. ಈಗ ಬಾಳೆಹಣ್ಣು ತಿನ್ಕೊಂಡು ನಮ್ಮ ಊಟನ ಎಂಡ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಫೈನಲಿ ಈಗ ಫುಲ್ ಊಟ ಮಾಡ್ಕೊಂಡು ಬಂದು ಲೋಡ್ ಆಗಿ ಹೊರಡ್ತಾ ಇದ್ದೀವಿ. ತುಂಬ ಚೆನ್ನಾಗಿತ್ತು. ನಮಗೆ ಒಂಥರ ಹೊಸದಾಗಿತ್ತು ಫುಡ್ ಅಂತ ಆಗಲೇ ಹೇಳಿದ್ವಿ. ಬರೀ ನಿಂಗೆ? ನಂಗೂ ಅಷ್ಟೇ ಚೆನ್ನಾಗಿತ್ತು, ಇಷ್ಟ ಆಯ್ತು. ಹೊಟ್ಟೆ ತುಂಬಾ ತುಂಬಿತು. ಇನ್ನೊಂದೇನು ಅಂದ್ರೆ ತುಂಬಾ ನ್ಯೂಟ್ರಿಷನಲಿ ಒಳ್ಳೇದಾಗಿದೆ. ಎಲ್ಲ ಕಾಯಿಗಳು, ತರಕಾರಿಗಳು ಅದೆಲ್ಲ ತುಂಬಾ ಚೆನ್ನಾಗಿದೆ. ಚೆನ್ನಾಗಿತ್ತು. ಇಟ್ಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಇದು ಎಲ್ಲಿ ಅಂದ್ರೆ ಆಶೀರ್ವಾದ್ ಗ್ರ್ಯಾಂಡ್ ಅಂತ ಕಡ್ಕೊಳ ಹತ್ರ. ನೀವು ಬಂದ್ರೆ ಇಲ್ಲೇ ಬಂದಿದ್ರೆ ಡೈನಿಂಗ್ ಮಾಡಿದ್ರೆ 499ಗೆ ಅನ್ಲಿಮಿಟೆಡ್ ಸದ್ಯ ಸಿಗುತ್ತೆ. ಅಂಡ್ ಟೇಕ್ ಅವೇ ಇದ್ರೆ 599ಗೆ ಅಷ್ಟು ಕೊಡ್ತಾರೆ ಪಾರ್ಸೆಲ್. ಬಂದು ಟ್ರೈ ಮಾಡಿ. ಸೆಪ್ಟೆಂಬರ್ 5, 6, 7 3 ದಿನ ಇರುತ್ತೆ. ಸೊ ನಮ್ಗೆ ಬಂದು ನಾವು ಟ್ರೈ ಮಾಡಿ ತುಂಬಾನೇ ಇಷ್ಟ ಆಯ್ತು. ಸೊ ನೀವು ಬನ್ನಿ, ಟ್ರೈ ಮಾಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ನಾವು ಲೊಕೇಶನ್ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಹಾಕಿರ್ತೀವಿ. ನೋಡ್ಕೊಂಬಂದು ಟ್ರೈ ಮಾಡಿ ಅಂತ ಹೇಳ್ತಾ, ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ. ನೀವು ತಿಂದ್ರೆ ಹ್ಯಾಪಿ ಓಣಂ. ಹ್ಯಾಪಿ ಓಣಂ ಲಾಸ್ಟ್ ವಿಶ್ ಮಾಡ್ತೀವಿ ನಾವು ಬೂಪ್ರು. ಹ್ಯಾಪಿ ಓಣಂ ಅಂತ ವಿಶ್ ಮಾಡ್ತಾ ಈ ವಿಡಿಯೋನ ಮುಗಿಸೋಣ. ಇಷ್ಟು ಮಾಡ್ಬಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಮಾಡ್ಬಿಟ್ಟು ಏನ್ ಬೇಕಾದ್ರೂ ಮಾಡಿ. ನಿಮ್ ಜೀವನ ನಿಮ್ ಇಷ್ಟ. ಹೋಗ್ಬಿಡಿ, ಒಳ್ಳೆದಾಗ್ತದೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಬಾಯ್.